ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಏನಂತ ಆಲ್ರೆಡಿ ನೀವು ಥಂಬ್ನೇಲ್ ನೋಡಿರ್ತೀರಾ. ಎಸ್, ಲಾಸ್ಟ್ ಟೈಮ್ ನಮ್ಮ ಮನೆ ಪಾಯ ಪೂಜೆ ವ್ಲಾಗ್ ಹಾಕಿದ್ದೆ. ಸೊ ಈ ಸತಿ ಆ ಕೆಲಸ ಎಲ್ಲಿವರೆಗೂ ಬಂದಿದೆ ಅಂತ ನೋಡ್ಬೇಕಲ್ವಾ. ಹಾಗಾಗಿ ಇವಾಗ ನಾವು ಊರಿಗೆ ಹೋಗ್ತಾ ಇದೀವಿ. ಸೊ ಲೆಟ್ಸ್ ಗೋ ಗೈಸ್. ಇವಾಗ ಕಬ್ಬಿನ ಜ್ಯೂಸ್ ಕುಡಿಯಕ್ಕೆ ಬಂದಿದ್ದೀವಿ. ಹಾಯ್, ನೋಡ್ ನಿಂಗೋಸ್ಕರ ಬೆಂಗಳೂರಿಂದ ಬಿಸ್ಕೆಟ್ ತಂದಿದ್ದೀನಿ, ತಿನ್ನು. ನೋಡ್ ನಿನ್ ವ್ಲಾಗಲ್ಲಿ ಬರ್ತಾ ಇದ್ಯಾ, ಇಡೀ ಕರ್ನಾಟಕ ನೋಡುತ್ತೆ ಗೊತ್ತಾ ನಿನ್ನ. ತಿರ್ಗಾ ಬೀಳ್ಸ್ಕೊಂಡಲ್ಲ, ಕೊಟ್ಟಗೋ ಚೂರು ಇರು, ಇದಾಗೈತೆ ಮಣ್ಣಾಗೈತಿರೋ ನಿಮಿಷ. ತಗೋ ಬೇಬಿ, ತಿನ್ನೋ. ನನ್ನ ಕೈ ತಿನ್ಬೇಡ, ಬಿಸ್ಕೆಟ್ ತಿನ್ನು. ಓಕೆ. ಹಾಯ್ ಅಜ್ಜಿ, ಊಟ ಆಯ್ತಾ? ಆಯ್ತಾಯ್ತು ಗೈಸ್. ಇವಾಗ ನೋಡೋಣ ಎಲ್ಲಿವರೆಗೂ ಆಗಿದೆ ಮನೆ ಅಂತ. ಕಾಲುವೆಗೆ ನೀರು ಬಿಟ್ಟಿದ್ದಾರೆ ಆ್ಯಂಡ್ ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ, ಮುಂಚೆ ಸಿಕ್ಕಾಪಟ್ಟೆ ಗಿಡ ಬೆಳ್ಕೊಂಡಿತ್ತು. ಬಟ್ ಮನೆ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಪಪ್ಪ ಸೇತುವೆ ಎಲ್ಲ ಕಟ್ಸಿ ನೀಟ್ ಮಾಡಿಸ್ಬಿಟ್ಟಿದ್ದಾರೆ ಗೈಸ್. ಮನೆ ಒಳಗಡೆಗಿಂತ ಹೊರಗಡೆನೆ ತುಂಬ ಸ್ಪೇಷಿಯಸ್ ಆಗಿದೆ ಆ್ಯಂಡ್ ಇದೇ ಥರ ಇರಬೇಕಂತ ನಾವು ಪ್ಲ್ಯಾನ್ ಮಾಡಿದ್ದು. ಯಾಕೆ ಅಂದರೆ ವಿ ಹ್ಯಾವ್ ಲಾಟ್ಸ್ ಆಫ್ ಐಡಿಯಾಸ್. ಅದೆಲ್ಲ ನಿಮಗೆ ಗೊತ್ತಾಗುತ್ತೆ ಮುಂದೆ. ಓಕೆ, ಇವಾಗ ಮನೆ ಒಳಗಡೆ ಹೋಗೋಣ. ಓ ಮೈ ಗಾಡ್, ಏನು ಇಷ್ಟೊಂದು ಗಲೀಜಿದೆ. ಬಿಡಿ ಹೋಗಲಿ, ಕನ್ಸ್ಟ್ರಕ್ಷನ್ ಮುಗಿಯೋವರೆಗೂ ಈ ಕತೆ ಎಲ್ಲ ಇದ್ದೇನೆ. ಇದು ಫುಲ್ ಹಾಲ್ ಸ್ವಲ್ಪ ದೊಡ್ಡದಾಗೆ ಬಂದಿದೆ ಆ್ಯಂಡ್ ಈ ಸ್ಪೇಸಲ್ಲಿ ಮೋಸ್ಟ್ ಪ್ರಾಬಬ್ಲಿ ವಾಶ್ ಬೇಸನ್ ಬರುತ್ತೆ. ಇದು ವಾಶ್ರೂಮ್ ಆ್ಯಂಡ್ ಪ್ಲಾಸ್ಟಿಂಗ್ ಮಾಡೋಕ್ಕೆ ಬಂದಿರೋರು ಇಲ್ಲೇ ಉಳ್ಕೊಳ್ಳೋ ಕಾರಣ ಅವ್ರ ಬ್ಯಾಗ್ಗಳನ್ನೆಲ್ಲ ಇಟ್ಟಿದ್ದಾರೆ. ಇಗ್ನೋರ್ ದ್ಯಾಟ್. ನೆಕ್ಸ್ಟ್ ಇದು ಒಂದು ರೂಮ್, ಪೂಜಾ ರೂಮ್ ಕೂಡ ಸ್ವಲ್ಪ ದೊಡ್ಡದಾಗೆ ಬಂದಿದೆ. ಆ್ಯಂಡ್ ಫೈನಲಿ ದಿ ಕಿಚನ್. ಅವರೇನೋ ಕೆಲಸ ಮಾಡ್ತಿದ್ದಾರೆ, ಡಿಸ್ಟರ್ಬ್ ಮಾಡೋದು ಬೇಡ. ಆಲ್ರೆಡಿ ವಿಂಡೋಸ್ ಎಲ್ಲ ಬಂದಿದೆ, ಫಿಕ್ಸ್ ಮಾಡಬೇಕು. ಅದು ನೆಕ್ಸ್ಟ್ ಬರೋ ಅಷ್ಟರಲ್ಲಿ ಆಗಿರುತ್ತೆ ಅನಿಸುತ್ತೆ ಗೈಸ್. ಇದು ಫಸ್ಟ್ ಫ್ಲೋರು ಆ್ಯಂಡ್ ಇಲ್ಲಿನೂ ಕೆಲಸ ನಡೀತಾ ಇದೆ. ಕೆಳಗಡೆನೂ ಕೆಲಸ ನಡೀತಾ ಇದೆ, ಇಲ್ಲ ಅಂತಲ್ಲ. ಬಟ್ ಇಲ್ಲಿ ಕಟ್ಟಡ ಕಟ್ಟಿಲ್ಲ ಗೈಸ್. ಇಲ್ಲಿ ಜಸ್ಟು ಏನು ಬರುತ್ತೆ, ರೂಮ್ ಬರುತ್ತಲ್ವಾ, ಜಸ್ಟ್ ರೂಮು, ನೆಂಟ್ರಿಗೆ ಅಂತ ರೂಮ್ ಮಾಡ್ತಾ ಇದ್ದೀವಿ. ಅಂಕಲ್ ಫ್ರೆಂಡ್ ಎಲ್ಲ ಇದು ಮಾಡ್ತಾರೆ, ಸಬ್ಸ್ಕ್ರೈಬ್ ಆಗ್ತಾರೆ. ಅಂಕಲ್, ನೀವು ಸಬ್ಸ್ಕ್ರೈಬ್ ಆಗಿದ್ದೀರಾ ನನ್ನ ಚಾನೆಲ್ಗೆ? ಹೇಳಿ ಫಸ್ಟ್. ಇರಬೇಕು ಅನ್ಸುತ್ತೆ, ಗೊತ್ತಿಲ್ಲ. ನಾನು ಜಾಸ್ತಿ ಮೊಬೈಲ್ ಯೂಸ್ ಮಾಡೋದು. ಸಾಕು. ನೆಕ್ಸ್ಟ್ ಇನ್ ಫ್ಯೂಚರ್ ನಿಮ್ಮ ಮದುವೆಗಳಾದಾಗ ಹಾಲಲ್ಲಿ ಮನ್ಕೊಂಡ್ರೆ ಆಯ್ತಪ್ಪ ಅಲ್ವಾ ಗೈಸ್. ಕೆಳಗಡೆ ಫ್ಲೋರ್ ಇಷ್ಟೇ. ಫಸ್ಟ್ ಫ್ಲೋರಲ್ಲಿ ಲೈಕ್ ಒಂದು ರೂಮ್ ಬರುತ್ತೆ, ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಅಷ್ಟೇ, ಚಿಕ್ಕದಾಗಿ. ದೊಡ್ಡದಾಗಿ ಏನು ಕಟ್ಸ್ತಾ ಇಲ್ಲ. ಊರಲ್ಲಿ ಯಾವಾಗ ಒಂದ್ಸತಿ ಬರೋದಲ್ವಾ, ಸೊ ಹಾಗಾಗಿ ಇಷ್ಟಿರ್ಲಿ ಅಂತ. ಅಜ್ಜಿ ಮದುವೆ ಮಾಡ್ಕೊಂತವ್ರೆ. 25 ವರ್ಷಕ್ಕೆ ಮಾಡೋಣ ಅಂತ. ಇನ್ನೊಂದು 10 ವರ್ಷ ಮಾಡಿಕೊಂಡ್ರು. ಅಲ್ಲ, 10 ವರ್ಷ ಮಾಡಿಕೊಳ್ಳೋಣ, 25 ವರ್ಷಕ್ಕೆ ಮಾಡೋಣ, 10 ವರ್ಷ ಇಟ್ಕೊಳ್ಳೋಣ. ನಿಮ್ಮ ಮಗಳ್ದು ಮದುವೆ ಹೇಳ್ತೀಯ? ಮಾತಾಡಿದಲ್ಲ ಬರ್ತದೆ ನಿಮ್ಮ ಅಜ್ಜಿಗೆ ಕಳ್ಸ್ಬಿಟ್ಟು. ಊರ ಹೆಸರು ಶ್ರೀ ಅಂತಾನೆ ಸ್ಟಾರ್ಟ್. ಹಳ್ಳಿ ಕೊಟ್ಬಿಟ್ರಿ ಏನ್ ಮಾಡ್ತೀನಿ ನೀನು? ಹಳ್ಳಿ ಕೊಟ್ರೆ ಇನ್ನ ಚೆನ್ನಾಗಿ ಖುಷಿಯಾಗಿತ್ತು. ಈಗ ಬೇಕು, ನಾಟಿ ಹಾಕ್ಬೇಕು, ಅದೆಲ್ಲ ಮಾಡಕ್ ಹೇಳ್ಬಾರ್ದು. ಈಗ ಅಳಿಯ ಮನೆ ಕಟ್ತಂಗೆ ಅಳಿಯ ಆಗ್ಬೇಕಲ್ವಾ ಇವರು. ಯಾರು? ನೀವು ಅಳಿಯ ಮನೆ ಕಟ್ತಂಗ್ ಕಟ್ಬಿಟ್ಟು ಎಲ್ಲ ಫೆಸಿಲಿಟಿ ಮಾಡ್ಕೊಟ್ರೆ ಆರಾಮಾಗಿರ್ಬೋದಪ್ಪ. ಮಾಡ್ಕೊಡ್ತೀವಿ, ನೀನ್ ಆರಾಮಾಗಿ ಅಡಿಗೆ ಮಾಡ್ಕೊಂಡು ಮನೇಲಿ ಇರ್ತಾರೆ. ಮಗನಿಗೆ ಭಿಕ್ಷಾ ಅಂದೇಕಿಂತ ಕೊಟ್ಬಿಡೋದು. ಗೈಸ್, ಯು ನೋ ವಾಟ್, ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ಫುಲ್ ಲೈಕ್ ಪ್ಲಾಸ್ಟಿಕ್ ಇರುತ್ತಲ್ಲ, ಅದು ಎಲ್ಲ ಹಾಯ್ದಾಕಿದ್ದೆ. ಫುಲ್ ಒಂದು ಚೀಲ ಇತ್ತು ಗೈಸ್, ಕಸ, ಅಷ್ಟು ಕಸ ಆಯಿತು. ಫುಲ್ ಆಯ್ಬಿಟ್ಟಿದ್ದೀನಿ, ಯುನೋ, ಒಳ್ಳೆ ಪೇಪರ್ ಆಯೋ ಥರ. ಬಟ್ ದಟ್ಸ್ ಓಕೆ. ನಮ್ಮ ತೋಟ ನೀಟಾಗಿರಬೇಕು ಅಂದರೆ ನಾವೇ ಕೆಲಸ ಮಾಡಬೇಕಲ್ವಾ. ಸೊ ಈ ಸತಿ ತುಂಬ ಕಲ್ಲು ಜಾಸ್ತಿ ಇದೆ. ಇದು ಆ್ಯಕ್ಚುಲಿ ಕಲ್ಲು ಭೂಮಿ ಅನಿಸುತ್ತೆ. ಹಾಗಾಗಿ ದೊಡ್ಡ ದೊಡ್ಡ ಕಲ್ಲುಗಳನ್ನ ತೆಗೆದು ಸೈಡ್ಗೆ ಹಾಕಬೇಕು. ಬಾಳೆ ಗಿಡ ಹಾಕೋಣ.
ಏನೋ ಮಾಡೋಕ್ಕೋಗಿ ಏನೋ ಆಗೋಗಿದೆ. ನನ್ನ ಕಾಲಿನ ಪರಿಸ್ಥಿತಿ ನೋಡಿ ಅಜ್ಜಿ, ಕಾಣಿಸ್ತಾ ಇದ್ದೀರಾ? ಕಾಣ್ತೀನಿ ಕಣವ. ಬ್ಯೂಟಿ ಬ್ಯೂಟಿ. ಇಟ್ಸ್ ಗುಡ್ ಬ್ರೋ. ಗೈಸ್ ನೋಡಿ ಎಷ್ಟು ಮೀನಿದೆ. ನಾವು ಅಕ್ವೇರಿಯಂ ಇಡೋ ಅವಶ್ಯಕತೆನೇ ಇಲ್ಲ ಗೈಸ್. ಬಂದ್ ಸೇತುವೆ ಮೇಲೆ ಕುತ್ಕೊಂಡ್ಬಿಟ್ರೆ ವೆರೈಟಿ ಆಫ್ ಫಿಶಸ್ ನೋಡ್ಬೋದು ಗೊತ್ತಾ ಗೈಸ್. ಅದು ಬಾಳೆ ಗಿಡ. ನೆಕ್ಸ್ಟ್ ಇಲ್ಲಿ ಬರ್ತೀವಲ್ಲ, ಅದಾದ್ಮೇಲೆ ಇನ್ನೊಂದು 2 ಗಿಡ ತಗೊಂಬಂದು ಹಾಕೋಣ ಅಂತ ಹೇಳಿದ್ದಾರೆ ಅಂಕಲ್ಲು. ಸೊ ಹಾಗಾಗಿ ಗೈಸ್ ಇದೇನು ಗೊತ್ತಾ, ಅಕ್ಕಿ ರೊಟ್ಟಿ ವಿತ್ ಸಮ್ ಬಟರ್. ಯು ಕ್ಯಾನ್ ಹ್ಯಾವ್ ಇಟ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕಂತ ಗೊತ್ತಲ್ವಾ? ಜಸ್ಟ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟಾಟಾ, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.